ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಇವಳು ನನ್ನ ದೊಡ್ಡ ಮಗಳು ಸಪ್ತಮಿ. ನಮಸ್ತೆ. ನಮಸ್ತೆ. ನಮ್ಮ ಬೀಗ್ರು ನಾಗರಾಜು. ನಮಸ್ಕಾರ. ನಮಸ್ತೆ. ಇವರು ನಮ್ಮ ಅಳಿಯಂದ್ರು. ನಮಸ್ತೆ. ನಮಸ್ತೆ. ಮದುವೆಗೆ ಬಟ್ಟೆ ತೆಗಿಬೇಕಿತ್ತು. ಹೌದಾ ಸರ್? ಬನ್ನಿ, ಹೊಸ ಹೊಸ ಡಿಸೈನ್ಸ್ ಬಂದಿದೆ, ತೋರಿಸ್ತೀನಿ ಬನ್ನಿ ಸರ್. ಬನ್ನಿ ಬನ್ನಿ ಅಳಿಯಂದ್ರೆ. ಅಪ್ಪ ಏನೋ ಬನ್ನಿ ಇಲ್ಲಿ. ಏನ್ ಶ್ರೀಮಂತು? ಅಪ್ಪ, ಮದುವೆ ಬಜೆಟ್ಗೆ ಬಟ್ಟೆಗಳನ್ನ ಎಷ್ಟು ತಗೋಬೇಕಂತ ಅವ್ರ ಅಪ್ಪಂಗೆ ಹೇಳಿದಿರ ತಾನೆ? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಶ್ರೀಮಂತು. ನಾನು ಬಜೆಟ್ ಬಗ್ಗೆ ಬರೀ ವೆಂಕಟ ಹತ್ರ ಮಾತ್ರ ಅಲ್ಲ, ಸಪ್ತಮಿ ಹತ್ರನೂ ಹೇಳಿದ್ದೀನಿ. ಹಾ, ಸಪ್ತಮಿ ಹತ್ರನೂ ಮಾತಾಡಿದಿರಾ? ಹೌದು ಶ್ರೀಮಂತು. ಕೂತ್ಕೊಳ್ಳಿ ಮೇಡಮ್. ನೋಡಿಮ್ಮ, ಚೆನ್ನಾಗಿರೋ ಸೀರೆ ತೋರಿಸಿ, ಮದುವೆಗೆ ಗ್ರ್ಯಾಂಡ್ ಆಗಿರೋದು, ಸರಿನಾ? ಓಕೆ ಸರ್, ನೀವು ಕೂತ್ಕೊಳ್ಳಿ. ಆಯ್ತು ಸರ್. ಅದು ಚೆನ್ನಾಗಿದೆ ಅಲ್ಲ? ಸಪ್ತಮಿ ಮದುವೆ ಸೀರೆ ತಗೊಳ್ಳೋದ್ರ ಬಗ್ಗೆ ನಿನ್ ಜೊತೆ ಆಲ್ರೆಡಿ ಮಾತಾಡಿದೀನಿ ಅಂತ ಹೇಳಿದ್ಲು. ನಾನು ಸಪ್ತಮಿ ಹತ್ರ ಸೀರೆ ತಗೊಳ್ಳೋದ್ರ ಬಗ್ಗೆ ಮಾತಾಡಿದಿನ? ಅಯ್ಯಯ್ಯೋ, ನೆನಪಿಗೆ ಬರ್ತಿಲ್ವಲ್ಲ. ನಿಶ್ಚಿತಾರ್ಥಕ್ಕೆ ಬರೀ 7,000 ರೂಪಾಯಿ ಸೀರೆ ಯಾಕೆ ತಗೊಂಡ್ರಿ ಸಪ್ತಮಿ ಕೇಳಿದ್ದಕ್ಕೆ, ಬರೀ 7,000 ರೂಪಾಯಿ ಸೀರೆ ಏನು ಮದುವೆಗೆ 7 ಲಕ್ಷ ಸೀರೆ ಕೊಡಿಸ್ತೀನಿ ಅಂದಂತೆ. ಮಗ, ನಿನಗೆ ಯಾರಾದ್ರೂ ಶತ್ರು ಅಂತ ಇದಾರಂದ್ರೆ ಅದ್ ಬೇರೆ ಯಾರೂ ಅಲ್ಲ, ಅದ್ ನಿನ್ ಬಾಯಿ. ಸುಮ್ಮನೆ ನಿಂತ್ಕೊಳ್ಳೋ ಕಳ್ಸ್ವಾಮಿ. ಅಪ್ಪ, ನಾನು ಅದನ್ನ ಸುಮ್ಮನೆ ತಮಾಷೆಗೆ ಹೇಳಿದ್ದು. ತಮಾಷೆ ಹೋಗಿ ಅಮಾಸೆ ಆಗತ್ತೆ ಅಂತ ಹೇಳ್ತಾರಲ್ಲ, ಅದು ಇದೆ. ನಾವು ಗಂಡ್ಮಕ್ಳು ಏನ್ ಮಾತಾಡಿರ್ತೀವಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ದೇ ಇರಬಹುದು, ಆದ್ರೆ ಹೆಣ್ಮಕ್ಳಿಗೆ ಎಲ್ಲ ನೆನಪಲ್ಲೇ ಇರುತ್ತೆ. ಕಂಪ್ಯೂಟರ್ ಮೈಂಡ್. ಹೌದು, ಈಗ ಏನ್ ಮಾಡೋದು? ಸಪ್ತಮಿ ಎಷ್ಟು ಕಾಸ್ಟ್ಲಿ ಸೀರೆ ತಗೋತಾಳೆ ಅನ್ನೋದು ನನಗೂ ಗೊತ್ತಿಲ್ಲ ಕಣೋ. ಸರಿ, ನೋಡೋಣ ಇರು. ಮಗ, ಏನೋ ಮಾಡ್ತೀಯ ಈಗ? ಸಿದ್ದು ದುಡ್ಡಿನ ತರ ಇದ್ರೆ ಪಾಂಡವರು ಏನ್ ಮಾಡೋದಿಕ್ಕಾಗುತ್ತೆ? ಈ ಸೀರೆ ಚೆನ್ನಾಗಿದೆ ಅಲ್ಲ? ಹೌದದ್ಗೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅದಕ್ಕೆ ನಿಮಗೆ ತುಂಬಾ ಸಕ್ಕತ್ತಾಗಿ ಕಾಣುತ್ತೆ. ಜಾನ್ವಿ, ಹಾ, ಶ್ರೀಮಂತ್ ಅವ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ ಅದ್ಕೆ, ಎಲ್ಲೋ ಆ ಕಡೆ ಇರ್ಬೇಕು. ಹೌದಾ? ನೀವೆಲ್ರೂ ಸೀರೆ ನೋಡ್ತಾ ಇರಿ, ನಾನು ಬರ್ತೀನಿ.